ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA BComನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಹೊಸಗನ್ನಡದ ಕವಿತೆಯಲ್ಲಿರುವಂತಹ ಮುಖ್ಯವಾದ ಕವಿತೆಗಳ ವಿವರಣೆಯನ್ನು ತಿಳಿತಾ ಹೋಗುವ. ಈಗಾಗಲೇ ನಾವು ಘಟಕ 1ರಲ್ಲಿ ಇರುವಂತಹ ಎಲ್ಲ ಕವಿತೆಗಳ ವಿವರಣೆಯನ್ನು ತಿಳ್ಕೊಂಡಿದ್ದೇವೆ. ಹಾಗೆ ಜೊತೆಗೆ ಘಟಕ 1ರಲ್ಲಿರುವಂತಹ ಪುನರಾವರ್ತನಾ ಅಭ್ಯಾಸವನ್ನು ಕೂಡ ಮಾಡಿದ್ದೇವೆ. ಅದನ್ನು ನೀವು ಯಾರೆಲ್ಲ ನೋಡಲಿಲ್ವೋ ಅದನ್ನು ನೀವು ಪ್ಲೇ ಲಿಸ್ಟಲ್ಲಿ ನೋಡ್ಕೊಳ್ಳಿ. ಅಲ್ಲಿ ನಾನು ಪ್ಲೇ ಲಿಸ್ಟಲ್ಲಿ ಕೂಡ ಹಾಕಿದ್ದೇನೆ. ಇವತ್ತು ಘಟಕ 2ಕ್ಕೆ ಬರುವ. ಘಟಕ 2ರಲ್ಲಿ ಕಣಿವೆಯ ಮುದುಕ ಎನ್ನುವ ಕವಿತೆಯನ್ನು ನಾವು ತಿಳ್ಕೊಳ್ಳುವ. ಪೂತಿನ ಅವರು ಬರೆದಿರುವಂತಹ ಒಂದು ಕವಿತೆ ಕಣಿವೆಯ ಮುದುಕ ಎನ್ನುವಂತಹ ಒಂದು ಕವಿತೆ ನೋಡುವ. ನಾನು ಎಲ್ಲ ವಿಷಯದಲ್ಲಿರುವಂತಹ ಅಂದರೆ ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಇತಿಹಾಸ, ಇಂಗ್ಲಿಷ್ ಮತ್ತು ಕನ್ನಡ ಇದರಲ್ಲಿ ಬರುವಂತಹ ಎಲ್ಲ ಪಾಠಗಳ ವಿವರಣೆಯನ್ನು ತಿಳಿಸ್ತಾ ಹೋಗ್ತಾನೆ. ಒಂದೊಂದೇ ವಿಡಿಯೋದ ನಂತರ ಒಂದೊಂದೇ ಮಾಡ್ತಾ ಹೋಗ್ತಾನೆ. ಎಲ್ಲ ಜೊತೆಯಾಗಿ ಮಾಡಲಿಕ್ಕೆ ನನಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಆದಷ್ಟು ಮೊದಲಿಗೆ ನೀವು ಓದಬೇಕಾಗಿರುವಂಥದ್ದು, ಮೊದಲಿಗೆ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು, ಆರಂಭದಲ್ಲಿ ನೀವು ಇಂಗ್ಲೀಷ್ ವಿಷಯವನ್ನು ಕೂಡ ವಿಡಿಯೋವನ್ನು ಹಾಕ್ತಾ ಇದ್ದೇನೆ, ನೋಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಕನ್ನಡ, ಇಂಗ್ಲೀಷ್ ಮತ್ತು ಕನ್ನಡವನ್ನು ಮೊದಲಿಗೆ ಕೀ ಪಾಯಿಂಟ್ಸ್ ಆಗಿರಲಿ, ಅದರ ವಿಷಯ ಆಗಿರಲಿ, ಅದನ್ನೆಲ್ಲ ಕೂಡ ತಯಾರಿಯನ್ನು ಮಾಡಿ ಇಟ್ಟುಕೊಳ್ಳಿ. ಅದಾದ ನಂತರ ಉಳಿದಿರುವಂತಹ ವಿಷಯವನ್ನು ನಾವು ಅಭ್ಯಾಸವನ್ನು ಮಾಡುವ. ಆರಂಭದಲ್ಲಿ ಇಂಗ್ಲೀಷ್ ಮತ್ತು ಕನ್ನಡವನ್ನು ಮುಗಿಸಿಬಿಡಬೇಕು. ಯಾಕಂದರೆ ಇಂಗ್ಲೀಷ್ ಕಷ್ಟ ಆಗುವವರಿಗೆ ಆರಂಭದಲ್ಲಿ ನೀವು ಇಂಗ್ಲೀಷಿಗೆ ತಯಾರಿಯನ್ನು ಮಾಡಿಕೊಂಡ್ರೆ ಪರೀಕ್ಷೆ ಸಮಯದಲ್ಲಿ ಏನೂ ಟೆನ್ಷನ್ ಕೂಡ ಆಗೋದಿಲ್ಲ, ಹಾಗೆ ಯಾವುದು ಕಷ್ಟ ಕೂಡ ಆಗೋದಿಲ್ಲ. ಅದರಿಂದ ಇಂಗ್ಲೀಷನ್ನು ಆರಂಭದಲ್ಲಿ ಓದ್ಕೊಳ್ಬೇಕು. ಅದೇ ರೀತಿ ಕನ್ನಡವನ್ನು ಯಾಕೆ ಆರಂಭದಲ್ಲಿ ಓದ್ಕೊಳ್ಬೇಕು ಅಂದರೆ ಕನ್ನಡದಲ್ಲಿ ಅವರು 2 ಪುಸ್ತಕಗಳನ್ನು ಕೊಟ್ಟಿರುವುದರಿಂದ ಕನ್ನಡ ಕೂಡ ಓದಿ ಮುಗಿಯುವುದಿಲ್ಲ. ಅಷ್ಟೊಂದು ವಿಷಯಗಳಿದೆ, ಅಷ್ಟೊಂದು ಕವಿತೆಯನ್ನು ಕೊಟ್ಟಿದ್ದಾರೆ, ನಾಟಕ ಭಾಗ ಕೊಟ್ಟಿದ್ದಾರೆ. ಇದನ್ನೆಲ್ಲವನ್ನು ಕೂಡ 1-2 ದಿವಸದಲ್ಲಿ ಓದಿ ಮುಗಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ನಾನೇನು ಮಾಡ್ತಾ ಇದ್ದೇನೆ, ಆರಂಭದಲ್ಲಿ ಇಂಗ್ಲೀಷ್ ಮತ್ತು ಕನ್ನಡದ ಸಂಪೂರ್ಣ ಎಲ್ಲ ಸಮ್ಮರಿಗಳನ್ನು, ಅದರ ವಿವರಣೆಯನ್ನು ಎಲ್ಲ ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಕನ್ನಡ ಮತ್ತು ಇಂಗ್ಲೀಷನ್ನು ಮುಗಿಸಿದ ನಂತರ ನಾವು ಬೇರೆ ವಿಷಯಕ್ಕೆ ಹೋಗುವ. ಅದೇ ರೀತಿ ಈಗ ನಾನು ಪ್ರಥಮ BA ಕನ್ನಡವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇದಾದ ನಂತರ ದ್ವಿತೀಯ BA ಕನ್ನಡ ಮತ್ತು ಇಂಗ್ಲೀಷನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ಆರಂಭದಲ್ಲಿ ನೀವು ಕನ್ನಡ ಮತ್ತು ಇಂಗ್ಲೀಷನ್ನು ಓದ್ಕೊಳ್ಳಿ. ಎಲ್ಲವನ್ನು ಜೊತೆಗೆ ಓದ್ಕೊಳ್ಳಿಕ್ಕೂ ಕೂಡ ನಿಮಗೆ ಸಾಧ್ಯ ಆಗೋದಿಲ್ಲ. ಒಮ್ಮೆ ಅದನ್ನು ಓದುವಂಥದ್ದು, ಒಮ್ಮೆ ಈ ಸಬ್ಜೆಕ್ಟ್ ಓದುವಂಥದ್ದು, ಆ ರೀತಿ ಮಾಡ್ಕೊಳ್ಬೇಡಿ. ನೀವು ಆರಂಭದಿಂದ ಒಂದೊಂದೇ ವಿಷಯವನ್ನು ಮುಗಿಸ್ತಾ ಬರುವಂಥದ್ದು. ಈಗಲೇ ನೀವು ಸರಿಯಾಗಿ ಕಲಿತು ಇಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಒಂದು ವೇಳೆ ಆ ರೀತಿ ಕಲಿತರೂ ಏನಾಗ್ತದೆ ಅಂದರೆ ಪರೀಕ್ಷೆ ಸಮಯದಲ್ಲೆಲ್ಲ ಮರ್ತು ಹೋಗ್ತದೆ, ಅಥವಾ ಮರ್ತು ಹೋಗುವಂತಹ ಅಂದರೆ ಸಮಯ ಕೂಡ ಅಷ್ಟಿರುವ ಕಾರಣ ನಮಗೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ನಾನು ಹೇಳ್ತಾ ಇರುವಂಥದ್ದು ಅಂದರೆ ಈಗಲೇ ಒಂದು ತಯಾರಿಯನ್ನು ಮಾಡಿಕೊಳ್ಬೇಕು. ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಪ್ರಶ್ನೆಯನ್ನು ಗುರುತು ಹಾಕ್ಕೊಳ್ಳುವಂಥದ್ದು, ಮುಖ್ಯವಾದ ಪ್ರಶ್ನೆಗಳನ್ನು ನೋಡುವಂಥದ್ದು, ಅದಕ್ಕೆ ಬರುವಂಥ ಪಾಯಿಂಟ್ಸ್ಗಳನ್ನು ಬರೆದಿಡುವಂಥದ್ದು, ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳುವಂಥದ್ದು, ಈ ರೀತಿಯಾಗಿ ತಯಾರಿಯನ್ನು ಮಾಡಿಕೊಳ್ಬೇಕು. ಆದ್ದರಿಂದ ನೀವು ಆರಂಭದಲ್ಲಿ ಯಾರೆಲ್ಲ ಇದು ತನಕ ಓದಲಿಲ್ವೋ ಇವತ್ತಿನಿಂದ ಓದಲಿಕ್ಕೆ ಆರಂಭ ಮಾಡಿ. ತುಂಬ ಜನರಿಗೆ ಪುಸ್ತಕ ಕೂಡ ಸಿಕ್ಕಿರೋದಿಲ್ಲ. ಅವರು ಕೂಡ ನೀವೇನು ಮಾಡಬೇಕು ಅಂದರೆ ನಾನು ಹೇಳಿರುವಂಥ ವಿಡಿಯೋದಲ್ಲಿ ನಿಮಗೆ ಏನೆಲ್ಲ ಅರ್ಥ ಆಗಿದೆ ಅದನ್ನು ಒಂದು ರೀತಿಯ ಪಾಯಿಂಟ್ಸ್ ಬುಕ್ ಆಗಿ ಮಾಡಿಕೊಳ್ಳಿ. ಯಾವ ವಿಷಯ ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅದನ್ನು, ನಿಮಗೆ ಏನೆಲ್ಲ ಯೋಚನೆಗಳು ಅಥವಾ ನಿಮಗೆ ಏನೆಲ್ಲ ಅದರ ಬಗ್ಗೆ ಅರ್ಥ ಆಗಿದೆ ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರೆದು ಇಡಿ. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಪರೀಕ್ಷೆ ಸಮಯದಲ್ಲಿ ಕೂಡ ಸುಲಭ ಆಗ್ತದೆ. ಆರಂಭದಲ್ಲಿ ಈ ರೀತಿ ತಯಾರಿಯನ್ನು ಮಾಡಿಕೊಂಡ್ರೆ ಮತ್ತು ನಮಗೆ ದೊಡ್ಡ ಓದಿ ಆಗಲಿಲ್ಲ ಎನ್ನುವಂಥ ಚಿಂತೆ ಕೂಡ ಇರೋದಿಲ್ಲ. ಒಮ್ಮೆ ನಾವು ಪುಸ್ತಕಗಳನ್ನೆಲ್ಲ ನೋಡಿ ಅದಕ್ಕೆ ತಯಾರಿಯನ್ನು ಮಾಡಿಟ್ರೆ ನಮ್ಮ ಮನಸ್ಸಿಗೂ ಕೂಡ ಸ್ವಲ್ಪ ಧೈರ್ಯ ಕೂಡ ಬರ್ತದೆ. ನಾನು ತಯಾರಿಯನ್ನು ಮಾಡಿಕೊಂಡಿದ್ದೇನೆ, ನಾನು ತಯಾರಿಯನ್ನು ಆರಂಭಿಸಿದ್ದೇನೆ ಎನ್ನುವಂತಹ ಧೈರ್ಯ ಬಂದು ನಮಗೆ ಆ ಒಂದು ಚಿಂತೆ ಕೂಡ ಇರೋದಿಲ್ಲ. ಇಲ್ಲದ್ರೆ ಪ್ರತಿ ಬಾರಿ ಕೂಡ ಚಿಂತೆ ಮಾಡ್ತಾ ಇರ್ತವೆ, ಇಷ್ಟೊಂದು ಪಾಠಗಳಿದೆ, ಯಾವುದನ್ನು ಓದೋದು, ನಾನು ಪಾಸ್ ಆಗ್ತೇನೋ ಇಲ್ವೋ, ನನಗೆ ಓದಲಿಕ್ಕೆ ಸಾಧ್ಯವೋ ಇಲ್ವೋ, ಪರೀಕ್ಷೆಯನ್ನು ಹೇಗೆ ಬರೆಯುವುದು, ಈ ರೀತಿಯ 10 ಹಲವು ಚಿಂತೆಗಳು ನಮ್ಮನ್ನು ಕಾಡ್ತದೆ. ಆದ್ದರಿಂದ ನೀವು ಆರಂಭದಲ್ಲಿ ಒಂದೊಂದೇ ವಿಷಯವನ್ನು ಮುಗಿಸ್ತಾ ಬನ್ನಿ. ಈಗ ಕನ್ನಡವನ್ನು ಮಾಡ್ತಾ ಇದ್ದೇನೆ, ಕನ್ನಡವನ್ನು ಮುಗಿಸ್ಕೊಳ್ಳಿ. ಘಟಕ 1 ಸಂಪೂರ್ಣ ಪದ್ಯ 4 ಪದ್ಯವನ್ನು ಕೂಡ ನಾವು ವಿವರಣೆಯನ್ನು ತಿಳ್ಕೊಂಡಿದ್ದೇವೆ. ಯಾರೆಲ್ಲ ನೋಡ್ಕೊಳ್ಳಿಲ್ಲ ಅದನ್ನು ಆರಂಭದಿಂದ ನೋಡ್ಕೊಳ್ಳಿ. ನಾನು ಪ್ಲೇ ಲಿಸ್ಟಲ್ಲಿ ಹಾಕಿದ್ದೇನೆ, ಅದನ್ನು ನೋಡ್ಕೊಳ್ಳಿ. ಇನ್ನು ಘಟಕ 2ರಲ್ಲಿ ಬರುವಂಥ ಕಣಿವೆಯ ಮುದುಕ. ಅದರ ಅರ್ಥಗಳನ್ನು, ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳನ್ನೆಲ್ಲ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಅವರು ಕೊಟ್ಟಿದ್ದಾರಲ್ಲ ಅದೇ ಪ್ರಶ್ನೆಗಳನ್ನು ನೋಡ್ಕೊಳ್ಬೇಕು. ಅದರಿಂದಲೇ ಅವರು ಆಯ್ಕೆ ಮಾಡಿ ಕೊಡುವಂಥದ್ದು.
ನೋಡಿ ಘಟಕ 2ಕ್ಕೆ ಬಂದಿದ್ದೇವೆ. ಘಟಕ 2ರಲ್ಲೂ ಕೂಡ 4 ಪದ್ಯಗಳಿದೆ ಸ್ನೇಹಿತರೆ. ಕಣಿವೆಯ ಮುದುಕ, ತುಂಗಭದ್ರೆ, ವರ್ಧಮಾನ, ದಾಸಿಮಯ್ಯ ಮತ್ತು ಬೆಕ್ಕು. ದಾಸಿಮಯ್ಯ ಮತ್ತು ಬೆಕ್ಕು ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ದಾಸಿಮಯ್ಯ ಮತ್ತು ಬೆಕ್ಕನ್ನು ನಾನು ಹಾಕಿದ್ದೇನೆ. ಹಾಗೆ ನಾನು ಪುನರಾವರ್ತನ ಅಭ್ಯಾಸವನ್ನು ಮಾಡಬೇಕಾದ್ರೆ ಆರಂಭದಿಂದ ಕೂಡ ನಿಮಗೆ ನಾನು ಅದನ್ನು ತಿಳಿಸ್ಕೊಡ್ತೇನೆ. ಬನ್ನಿ, ಈಗ ನಾವು ಕಣಿವೆಯ ಮುದುಕ ಕವನಕ್ಕೆ ಹೋಗುವ, ಕವಿತೆಗೆ ಹೋಗುವ. ಯಾರು ಬರೆದಿದ್ದಾರೆ? ನಾನು ಪದೇ ಪದೇ ಹೇಳುವಂಥದ್ದಿಷ್ಟೇ, ಕವಿತೆಯ ಹೆಸರು ಮತ್ತು ಕವಿತೆಯನ್ನು ಬರೆದವರ ಹೆಸರು ಸರಿಯಾಗಿ ನೆನಪಲ್ಲಿ ಇಡಬೇಕು. ಅದನ್ನು 2-3 ಬಾರಿ ಆದರೂ ಕೂಡ ಹೇಳಿಕೊಂಡು ನೆನಪಲ್ಲಿ ಇಟ್ಕೊಳ್ಳಿ. ಕಣಿವೆಯ ಮುದುಕ ಯಾಕೆ ಬೇಕು ಈ ಒಂದು ಕವಿತೆ ಹೆಸರು ಮತ್ತು ಕವಿಯ ಹೆಸರು ಅಂದರೆ, ಸಂದರ್ಭ ಸ್ವಾರಸ್ಯಕ್ಕೆ ಮತ್ತು ಸಂದರ್ಭ ಸಹಿತ ವಿವರಿಸಲಿಕ್ಕೆ ಬಂದಾಗ ನಾವು ಕವಿತೆಯ ಹೆಸರು ಮತ್ತು ಕವಿಯ ಹೆಸರನ್ನು ಬರೆದರೆ ನಮಗೆ ಒಳ್ಳೆಯ ಅಂಕಗಳು ಸಿಗಲಿಕ್ಕೆ ಸಹಾಯ ಆಗ್ತದೆ. ಈಗ ಕಣಿವೆಯ ಮುದುಕ ಕವಿತೆಯನ್ನು ಬರೆದವರು ಪೂತಿನವರು. ಅಂದರೆ ಅವರ ಹೆಸರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್. ಇದು ತುಂಬ ಉದ್ದ ಹೆಸರು, ನಮಗೆ ನೆನಪು ಉಳಿಯದಿದ್ದರೆ ಪೂತಿನ ಅಂತ ಎನ್ನುವಂಥದ್ದನ್ನೇ ಹೇಳಿ. ಅವರು ಅಂದರೆ ಈ ರೀತಿಯಾಗಿ ಪ್ರಸಿದ್ಧರಾಗಿರುವಂಥವರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ಪೂತಿನ. ಈ ಒಂದು ಕಣಿವೆಯ ಮುದುಕ ಎನ್ನುವಂತಹ ಕವಿತೆಯಲ್ಲಿ ಒಬ್ಬ ಮುದುಕನೊಬ್ಬ ದಾರಿಹೋಕನನ್ನು ಕಂಡು ತನ್ನ ಕಳೆದು ಹೋದ ಮಗನ ನೆನಪು ಮಾಡಿಕೊಳ್ಳುವಂತಹ ಒಂದು ಚಿತ್ರ. ಈ ಒಂದು ಕವಿತೆ ಯಾವ ವಿಷಯವನ್ನು ಒಳಗೊಂಡಿದೆ ಅಂದರೆ, ಒಬ್ಬ ಮುದುಕ ಒಬ್ಬಂಟಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅಂತಹ ಸಂದರ್ಭದಲ್ಲಿ ಅವನಿಗೆ ಒಬ್ಬ ಮುದುಕನಿಗೆ ದಾರಿ ಹೋಕನ್ ಸಿಗ್ತಾನೆ. ದಾರಿ ಹೋಕ ಅಂದರೆ ದಾರಿಯಲ್ಲಿ ನಡ್ಕೊಂಡು ಹೋಗುವವನು. ದಾರಿ ಹೋಕನ್ ಸಿಗ್ತಾನೆ. ದಾರಿ ಹೋಕನ್ ಸಿಕ್ಕಿ ಮುದುಕನನ್ನು ಕಂಡು ಅವನಿಗೆ ತುಂಬ ಬೇಸರ ಆಗ್ತದೆ. ಅವನು ಮಾತನಾಡಿಸಿದಾಗ ಮುದುಕ ಆರಂಭದಲ್ಲಿ ಕಠೋರವಾಗಿ ಮಾತನಾಡ್ತಾರೆ ಕಠೋರವಾಗಿ. ಆದರೆ ನಂತರ ಅವರು ಏನು ಮಾಡ್ತಾರೆ ಅಂದರೆ, ಅವರಿಗೆ ಆ ದಾರಿ ಹೋಕನ ಬಗ್ಗೆ ತುಂಬಾ ಖುಷಿ ಅನ್ನಿಸ್ತದೆ. ಅವರಿಗೆ ಆಗ ಏನು ನೆನಪಾಗ್ತದೆ ಅಂದರೆ, ಆ ದಾರಿ ಹೋಕನನ್ನು ನೋಡಿದಾಗ ತನ್ನ ಕಳೆದುಕೊಂಡಿರುವಂತಹ ಮಗ, ಅಂದರೆ ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಇಲ್ಲಿ ಆ ಮುದುಕ ತನ್ನ ಮಗನನ್ನು ಕಳೆದುಕೊಂಡಿದ್ದಾನೆ, ಅಂದರೆ ಅವನ ಮಗ ತೀರ್ಕೊಂಡಿದ್ದಾನೆ. ಅದರಿಂದ ಇಲ್ಲಿ ಅವನು ಮುದುಕ ತನ್ನ ಮಗನನ್ನು ನೆನೆದುಕೊಳ್ಳುವಂತಹ ಚಿತ್ರ ಇಲ್ಲಿ ನಾವು ಈ ಒಂದು ಕವಿತೆಯಲ್ಲಿ ಕಾಣಬಹುದಾಗಿದೆ. ಕಣಿವೆಯ ಮುದುಕ ಕವನವನ್ನು ಪೂತಿನ ಅವರು ಬರೆದಿರುತ್ತಾರೆ. ಈ ಒಂದು ಕವಿತೆಯಲ್ಲಿ ಮುದುಕನೊಬ್ಬ ದಾರಿಹೋಕನನ್ನು ಕಂಡು ತನ್ನ ಕಳೆದು ಹೋದ ಮಗನ ನೆನಪು ಮಾಡಿಕೊಳ್ಳುವಂತಹ ಚಿತ್ರ ಇರುವಂಥದ್ದು. ಮತ್ತೊಬ್ಬರ ಹೃದಯ ಅಳಲನ್ನು ಅರಿತು ಅನುಕಂಪ ತೋರಿಸುವ ಮಾನವತೆ ಇಲ್ಲಿ ನಮಗೆ ಕಾಣ್ತದೆ. ಇಲ್ಲಿ ಮಾನವೀಯತೆ ನಮಗೆ ಎದ್ದು ಕಾಣ್ತದೆ ಈ ಒಂದು ಕವಿತೆಯಲ್ಲಿ. ಸಾಮಾನ್ಯ ವ್ಯಕ್ತಿಗಳಲ್ಲೂ ಅಸಾಮಾನ್ಯ ಸ್ವಭಾವ ಇರ್ತದಂತೆ. ಸಾಮಾನ್ಯ ವ್ಯಕ್ತಿಗಳಲ್ಲೂ ಅಸಾಮಾನ್ಯ ಸ್ವಭಾವ ಅಭಿವ್ಯಕ್ತವಾಗ್ತದೆ ಎನ್ನುವಂಥಕ್ಕೆ ಈ ಒಂದು ಕವಿತೆ ಉತ್ತಮವಾದ ಉದಾಹರಣೆ ಅಂತ ಹೇಳ್ಬೋದು. ಕವಿಯ ಪರಿಚಯವನ್ನು ನೋಡಿದರೆ ಪೂತಿನ ಅಂದರೆ ಅವರು ಸಂಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ಎಂದು. ಈ ಒಂದು ಕಣಿವೆಯ ಮುದುಕ ಎನ್ನುವಂತಹ ಕವಿತೆಯ ವಸ್ತು ಏನು ಅಂದರೆ, ದಾರಿಹೋಕನು ಮುದುಕನನ್ನು ಕಣಿವೆಯ ಮಾರ್ಗದಲ್ಲಿ ಭೇಟಿಯಾಗ್ತಾನೆ. ಅವನ ವಿಷಯದಲ್ಲಿ ಕರುಣೆಯನ್ನು ತೋರಿಸ್ತಾನೆ. ಆರಂಭದಲ್ಲಿ ಮುದುಕ ಕಠೋರನಾಗಿದ್ದ, ಮೃದು ಹೃದಯಿಯಾಗಿ ನಂತರ ಪರಿವರ್ತನೆಯಾಗುವಂತಹ ಕತೆ ಈ ಒಂದು ಕವಿತೆಯಲ್ಲಿ ಕಾಣ್ಬೋದು. ಅಂದರೆ ಇಲ್ಲಿ ಒಬ್ಬ ಮುದುಕ ಕಣಿವೆಯ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಒಬ್ಬ ದಾರಿಹೋಕ ಸಿಗ್ತಾನೆ. ಆ ದಾರಿಹೋಕ ಮಾತನಾಡಿಸಿದಾಗ ಆರಂಭದಲ್ಲಿ ಮುದುಕ ತುಂಬ ಕಠೋರವಾಗಿರ್ತಾನೆ, ನಿಷ್ಠುರದಿಂದ ಮಾತನಾಡ್ತಾನೆ. ಆದರೆ ಮಾತನಾಡ್ತಾ ಮುದುಕನ ಮನಸ್ಸು ಮೃದುವಾಗಿ ಹೋಗ್ತದೆ. ಮೃದು ಹೃದಯವಾಗಿ ಪರಿವರ್ತನೆಯಾಗುವಂಥದ್ದನ್ನು ಈ ಒಂದು ಕವನದಲ್ಲಿ ನಾವು ಕಾಣ್ಬೋದು. ಕವನದ ಆಶಯ ಏನು? ಕವಿ ಈ ಒಂದು ಕಣಿವೆಯ ಮುದುಕ ಎನ್ನುವಂತಹ ಕವಿತೆಯಲ್ಲಿ ದಾರಿಹೋಕ ಮತ್ತು ಮುದುಕ ಇವರಿಬ್ಬರ ನಡುವೆ ಪ್ರತಿಬಿಂಬಿತವಾಗಿ ಅದರ ಬಗ್ಗೆ ವಿವರಿಸ್ತಾ ಇದ್ದಾರೆ. ಹೃದಯಾಂತರಾಳದಲ್ಲಿ ದುಃಖ ಇದ್ದಾಗ ಅನುಕಂಪ ತೋರಿಸುವಂತಹ ಮನುಷ್ಯತ್ವ,
ಮೌನವಾಗಿ ವ್ಯಕ್ತವಾಗುವಂಥದ್ದು. ಬತ್ತಿ ಹೋಗಿದ್ದಂತಹ ಮುದುಕನ ಹೃದಯದಲ್ಲಿ ಮಮತೆಯ ಕಾರಂಜಿಯನ್ನು ಹುಟ್ಟಿಸಿದಂತಹ ದಾರಿಹೋಕನನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಎರಡು ಮನಸ್ಸುಗಳ ಮೌನದ ಹೊಂದಾಣಿಕೆ ಮಿಳಿತವಾಗಿದೆ. ಕೆಲವೊಂದು ಸಂದರ್ಭದಲ್ಲಿ ಈಗ ದಾರಿಹೋಕ ಮತ್ತು ಮುದುಕ ನಡ್ಕೊಂಡು ಹೋಗ್ತಾ ಇರುವಾಗ ಮೌನವಾಗಿ ಅವರ ಒಂದು ಹೊಂದಾಣಿಕೆ ಆಗ್ತಾ ಇದೆ. ಬದುಕಿಗೆ ಸಂತೋಷದ ಛಾಯೆ ಮೂಡಿ ಮನಸ್ಸು ನಿರಾಳವಾಗುವುದಕ್ಕೆ ಒಂದು ಸುಂದರವಾದ ಸನ್ನಿವೇಶವನ್ನು ಕವಿ ಇಲ್ಲಿ ವಿವರಿಸ್ತಾ ಇದ್ದಾರೆ. ಈ ಒಂದು ಕಣಿವೆಯ ಮುದುಕ ಎನ್ನುವಂತಹ ಕವಿತೆಯ ವಿವರಣೆಯನ್ನು ನಾನು ಹೇಳ್ತಾ ಹೋಗ್ತೇನೆ, ಸರಿಯಾಗಿ ಕೇಳಿಕೊಳ್ಳಿ. ನೀವು ಯಾವುದೇ ಒಂದು ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದಾಗ ಈ ಒಂದು ವಿಡಿಯೋವನ್ನು ಸರಿಯಾಗಿ ಕೇಳಿಕೊಂಡು ಕಣಿವೆಯ ಮುದುಕ ಎನ್ನುವಂತಹ ಕವಿತೆಯ ಸಂಪೂರ್ಣ ಅರ್ಥವನ್ನು ತಿಳ್ಕೊಳ್ಳಿ. ಕಣಿವೆಯ ಮುದುಕದಲ್ಲಿ ಬರುವಂಥ ವಿಷಯ ಏನು, ಅದರೊಳಗಿರುವಂಥ ಕಥೆ ಏನು ಎನ್ನುವಂಥದ್ದು ನಿಮಗೆ ಒಮ್ಮೆ ಅರ್ಥ ಆದರೆ ಸಾಕು. ಮತ್ತೆ ಪದೇ ಪದೇ ಆ ಒಂದು ವಿಡಿಯೋವನ್ನು ನೋಡುವುದಾಗಲಿ ಪುಸ್ತಕವನ್ನು ಕೂಡ ನೋಡಬೇಕು ಅಂತ ಇಲ್ಲ. ಕಣಿವೆಯ ಮುದುಕ ಕವಿತೆಯನ್ನು ಬರೆದವರು ಪೂತಿನ ಎನ್ನುವಂಥದ್ದು. ಪೂತಿನ ಅವರ ಹೆಸರನ್ನು ನೀವು ನೆನಪಲ್ಲಿಟ್ಕೊಳ್ಳಿ. ಪೂತಿನ ಅವರು ಎನ್ನುವ ಕವಿ ಇಲ್ಲಿ ಕಣಿವೆಯ ಮುದುಕ ಎನ್ನುವಂತಹ ಕವಿತೆಯನ್ನು ಪೂತಿನ ಅವರು ಬರೆದಿದ್ದಾರೆ. ಕವನದ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೇನೆ. ಈ ಒಂದು ಕವನದಲ್ಲಿ ಆರಂಭದಲ್ಲಿ ನಿಸರ್ಗದತ್ತವಾದಂತಹ ಗುಡುಗು ಮಿಂಚುಗಳಿಂದ ಕೂಡಿದ ಹಾಗೂ ಕತ್ತಲ ವೇಳೆಯಲ್ಲಿ ಪಯಣಿಸುತ್ತಿದ್ದ ಪಯಣಿಗನನ್ನು ಕಂಡು ಮುದುಕ ಕಳೆದು ಹೋದ ತನ್ನ ಮಗನನ್ನು ನೆನೆದು ತನ್ನ ಸ್ಮೃತಿಪಟಲದಿಂದ ಸ್ಮರಿಸುವ ಚಿತ್ರಣ ಈ ಒಂದು ಕವನದಲ್ಲಿ ಕಾಣ್ತದೆ. ನಾನು ಈಗಾಗಲೇ ಹೇಳಿದಂತೆ ಮುದುಕ ನಡ್ಕೊಂಡು ಕಣಿವೆಯಲ್ಲಿ ಹೋಗ್ತಾ ಇರ್ತಾನೆ. ಅದು ಕತ್ತಲೆ ಆಗಿರ್ತದೆ, ಮಿಂಚು ಗುಡುಗುಗಳೆಲ್ಲ ಬರ್ತಾ ಇರ್ತದೆ. ದಾರಿ ಹೋಗೊಬ್ಬ ಸಿಗ್ತಾನೆ. ದಾರಿ ಹೋಗ ಸಿಕ್ಕಿದಾಗ ಮುದುಕನಿಗೆ ಏನು ನೆನಪಾಗ್ತದೆ ಅಂದರೆ ತಾನು ಕಳೆದುಕೊಂಡಿರುವಂಥ ಮಗನನ್ನು ನೆನಪಾಗ್ತದೆ. ಅಷ್ಟೇ ಒಂದು ಪ್ರಾಯದ ಮಗನ ಇರ್ಬೋದು. ಆಗ ಅವನಿಗೆ ಮಗನನ್ನು ನೆನಪಾಗ್ತದೆ. ಅವನ ಸ್ಮೃತಿಪಟದಲ್ಲಿ ಅಂದರೆ ಅವನ ಮನಸ್ಸಲ್ಲಿ ಅವನ ಮಗನ ಬಗ್ಗೆ ಏನೆಲ್ಲ ನೆನಪುಗಳು ಬರ್ತದೆ ಅದನ್ನೆಲ್ಲವನು ವಾಪಸ್ ಯೋಚನೆ ಮಾಡ್ತಾ ಹೋಗ್ತಾನೆ. ಪುನಃ ಪುನಃ ಯೋಚನೆಯನ್ನು ಮಾಡ್ತಾ ಹೋಗುವಂಥದ್ದು ಈ ಒಂದು ಕವನದಲ್ಲಿ ಕಾಣುವಂಥ ವಿಚಾರವಾಗಿದೆ. ಮನುಷ್ಯನ ಬದುಕಿನಲ್ಲಿ ಬಂದೊದಗುವಂತಹ ಹಲವು ಸ್ಥಿತಿಗಳಲ್ಲಿ ಮುಪ್ಪು ಕೂಡ ಒಂದು ಅಲ್ವಾ. ಇದು ಎಲ್ರಿಗೂ ಬರುವಂಥದ್ದು. ನನಗೆ, ನಿಮಗೆ, ಎಲ್ಲರಿಗೂ ಕೂಡ ಒಂದಲ್ಲ ಒಂದು ದಿವಸ ಮುಪ್ಪು ಎನ್ನುವಂಥದ್ದು ಬರುವಂಥದ್ದು. ಮುದುಕ ಆಗುವಂಥದ್ದು, ಮುದುಕಿ ಆಗುವಂಥದ್ದು ಇದು ಸಾಮಾನ್ಯವಾಗಿರುವಂಥ ವಿಚಾರ. ಈ ಒಂದು ಮುಪ್ಪಿನಲ್ಲಿ ನಿಸ್ಸಹಾಯಕನಾಗಿ ಬದುಕನ್ನು ದೂಡುವ ಸ್ಥಿತಿ ಒದಗಿದಾಗ ಅವನ ಬದುಕು ಹೇಗೆ ಕಣ್ಣೀರಮಯವಾಗ್ತದೆ ಎಂಬುದನ್ನು ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ. ವೃದ್ಧಾಪ್ಯದಲ್ಲಿ ಮಕ್ಕಳು ಸಹಾಯಕರಾಗುತ್ತಾರೆ ಎಂಬುದು ನಮ್ಮಗಳ ಭಾವನೆ. ನಾವೆಲ್ಲರೂ ಕೂಡ ಯೋಚನೆ ಮಾಡೋದೇನು, ಮಕ್ಕಳು ಬೇಕು. ಮಕ್ಕಳು ಯಾಕೆ ಬೇಕು ಅಂದರೆ ನಮ್ಮ ಪ್ರಾಯದ ಸಂದರ್ಭದಲ್ಲಿ ಅಂದರೆ ನಾವು ಮುದುಕಿಯರಾದಾಗ, ನಾವು ವೃದ್ಧಾಪ್ಯಕ್ಕೆ ಬಂದಾಗ ನಮ್ಮನ್ನು ನೋಡಿಕೊಳ್ಳಿಕ್ಕೆ ನಮಗೆ ಒಂದು ಆಸರೆಯಾಗಿ ಅವರು ನಿಲ್ಲಬೇಕು, ನಮ್ಮನ್ನು ಕೊನೆಗಾಲದಲ್ಲಿ ನೋಡ್ಕೊಳ್ಳಿಕ್ಕೆ ಅವರು ಬೇಕು ಎನ್ನುವಂತಹ ಒಂದು ಕಾರಣ ಅದು ನಮ್ಮೆಲ್ಲರ ಒಂದು ಭಾವನೆಯಾಗಿರುವಂಥದ್ದು. ಆದರೆ ಮಕ್ಕಳ ಆಸರೆ ಇಲ್ಲದೆ, ಸಂಬಂಧವಿಲ್ಲದೆ ಇರುವವ ಒಬ್ಬ ವೃದ್ಧನಿಗೆ ಸಹಾಯಕನಾಗಿ ನಿಲ್ಲುವುದು ವಿಸ್ಮಯ ಜೀವನದ ಅದ್ಭುತವೆಂದು ಕವಿಯ ಮನೋಭಾವವಾಗುವಂಥದ್ದು. ಇಲ್ಲಿ ಭಾಗವತ ಸಂಪ್ರದಾಯದಲ್ಲಿ ನಂಬಿಕೆ ಇಟ್ಟಿರುವ ಕವಿಗೆ ಈ ವರ್ಣನೆ ಸಹಜ ಎಂದು ಎನಿಸುತ್ತದೆ. ಆಡು ಭಾಷೆಗಳಲ್ಲಿ ಹೇಳುವಂತೆ ಅನಾದ್ರಿಗೆ ಆಕಾಶವೇ ಕಾವಲು ಎನ್ನುವಂತಹ ಕವಿ ಮನಸ್ಸು ದೈವತ್ವದಲ್ಲಿ ನೆಲೆ ನಿಂತಿದೆ. ಪಯಣ ಬೆಳೆಸಿತು ಸಂಜೆ, ಭಾನು ಭಯವ ಬೀರಿತು ಮಿಂಚಿ ಮೊಳಗಿ, ಬಯಲು ದಿನ್ನಿಯ ನೊಂದು ಮಾಡಿತು ಕಣಿವೆ ತುಂಬುತ್ತ ಕತ್ತಲು. ಈಗ ಕತ್ತಲಾವರಿಸಿದೆ ಕಣಿವೆಯಲ್ಲಿ. ಅಲ್ಲಿ ಒಂದು ಕಣಿವೆಯಲ್ಲಿ ಸಂಪೂರ್ಣ ಕತ್ತಲಿದೆ, ಮಿಂಚು ಬರ್ತಾ ಇದೆ, ಭಯದ ವಾತಾವರಣ ಸೃಷ್ಟಿಯಾಗಿದೆ. ಅದೊಂದು ಬೃಹತ್ ಕಣಿವೆ. ಬೃಹತ್ ಕಣಿವೆಯಲ್ಲಿ ಪ್ರಕೃತಿ ಸಹಜವಾಗಿ ರವಿ ತನ್ನ ಕಾರ್ಯವನ್ನು ಮುಗಿಸಿ ಅಂದರೆ ಸೂರ್ಯ ಮುಳುಗ್ತಾ ಕತ್ತಲಾಗಿದೆ. ಅಲ್ಲಿ ವಯೋಸಹಜವಾದ ವೃದ್ಧಾಪ್ಯ ಕೂಡ
ಯೌವನ ಕಳೆದು ಮುಪ್ಪಿನೆಡೆಗೆ ಸಾಗ್ತಾ ಇದ್ದಾನೆ. ಮನುಷ್ಯನ ಬದುಕಿನಲ್ಲಿ ಮೋಡ ಆವರಿಸಿದಂತೆಯೇ ಮಿಂಚುಗಳು ಬದುಕಿನಲ್ಲಿ ಬರುವಂತೆ ತಕ್ಷಣ ಬೇರೆ ಬೇರೆ ಕ್ಷಣಗಳು ನಮ್ಮ ಜೀವನದಲ್ಲೂ ಕೂಡ ಬರ್ತದೆ. ಕತ್ತಲು ತನ್ನ ಎಲ್ಲೆ ಮೀರಿ ಬೆಟ್ಟ ಗುಡ್ಡ ಬಯಲುಗಳನ್ನು ಗುರುತಿಸಲಾಗದಂಥ ಕತ್ತಲು ಆವರಿಸಿತು. ಆಗ ಮುದುಕನೊಬ್ಬ ಒಂಟಿಯಾಗಿ ಕಣಿವೆಯ ನೆಲದ ಮೇಲೆ ಕುಳಿತಾಗ ಅಲ್ಲಿ ಹೋಗ್ತಾ ಇದ್ದಾನೆ, ಅವನಿಗೆ ಕಾಣ್ತಾ ಇಲ್ಲ, ಕತ್ತಲೆ ಇದೆ ಅಲ್ವಾ, ಅವನಲ್ಲಿ ಒಂದು ಕಡೆ ಕೂತ್ಕೊಳ್ತಾನೆ, ಕಾಲ ಉದ್ದ ಮಾಡಿ ಕೂತ್ಕೊಳ್ತಾನೆ. ಕತ್ತಲೆ ಆಗಿದೆ, ಮಿಂಚು ಬರ್ತಾ ಇದೆ, ಭಯದ ವಾತಾವರಣ ಇದೆ, ಹೇಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ? ಅವನಲ್ಲಿ ಏನು ಕೂಡ ಇರಲಿಲ್ಲ, ಟಾರ್ಚಲ್ಲಿ ಹಾಗೆಲ್ಲ ಏನು ಕೂಡ ಇರಲಿಲ್ಲ. ಅವನಿಗೆ ಭಯ ಆಗಿ ಅಥವಾ ಅವನು ಕತ್ತಲೆಯಾಗಿ ಅಲ್ಲಿಯೇ ಕೂತ್ಕೊಳ್ತಾನೆ. ಅಲ್ಲಿ ಕೂತ್ಕೊಂಡು ಕಾಲನ್ನು ಉದ್ದ ಮಾಡಿ ಕೂತ್ಕೊಂಡಿರ್ತಾನೆ. ಆಗ ಆ ಒಂದು ಮೋಡ ಮಿಂಚುಗಳಿಗೆ ಭಯಭೀತನಾಗಿ ಅವಸರದಲ್ಲಿ ಮನಸ್ಸೇರುವ ತವಕದಲ್ಲಿ ಓಡ್ತಾನೆ. ಯಾರು? ಆ ಯುವಕ, ಆ ಒಬ್ಬ ದಾರಿ ಹೋಗ. ಅವನು ತುಂಬ ಫಾಸ್ಟಾಗಿ ಮನೆಗೆ ಹೋಗುವ, ಕತ್ತಲೆ ಆಗ್ತಾ ಇದೆ, ಮಿಂಚು ಕೂಡ ಬರ್ತಾ ಇದೆ ಅಂತ ಓಡ್ತಾ ಹೋಗ್ತಾನೆ. ಅಂತಹ ಸಂದರ್ಭದಲ್ಲಿ ಅವನಿಗೆ ಒಂದು ಕಾಲಿಗೆ ಒಂದು ತಾಗಿದ ರೀತಿಯಲ್ಲಿ ಆಗ್ತದೆ. ಯಾರಿಗೆ? ಈ ಹುಡುಗನಿಗೆ, ದಾರಿ ಹೋಕನಿಗೆ. ಒಂದು ಕತ್ತಲಲ್ಲಿ ಅವನು ಓಡ್ತಾ ಹೋಗುವಂತಾಗ ಅವನು ಎಡವಿ ಬೀಳುವಂಥದ್ದು. ಎಡವಿ ಬೀಳಿದಂದಾಗ ಮುದುಕ ಜೋರು ಮಾಡ್ತಾನೆ, ಕಾಣದೇನೋ ದಾರಿ ಹೋಕನೆ ಎಂದು ಗದರಿಸುತ್ತಾನೆ. ಜೋರು ಮಾಡ್ತಾನೆ, ಕಾಣದೇನೋ ದಾರಿ ಹೋಕನೆ. ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಇದು ಸಂದರ್ಭ ಸ್ವಾರಸ್ಯಕ್ಕೆ ಪ್ರಶ್ನೆಗೆ ಬಂದಿದೆ ಸ್ನೇಹಿತರೆ, ಸಂದರ್ಭ ಸಹಿತ ಪ್ರಶ್ನೆಗೆ ಬಂದಿದೆ. ಕಾಣದೇ ದಾರಿ ಹೋಕನೆ ಎನ್ನುವಂತಹ ಸಾಲುಗಳನ್ನು ಕಣಿವೆಯ ಮುದುಕ ಎನ್ನುವ ಕವಿತೆಯಿಂದ ಆರಿಸಲಾಗಿದೆ. ಕಣಿವೆಯ ಮುದುಕ ಎನ್ನುವಂತಹ ಕವಿತೆಯನ್ನು ಪೂರ್ತಿನ ಅವರು ಬರೆದಿದ್ದಾರೆ ಅಂತ ಹೇಳಿ ಬರೆದು ನಂತರ ನಾವು ಆ ವಿಷಯವನ್ನು ಬರಿತಾ ಹೋಗಬೇಕು. ಇಲ್ಲಿ ಮುದುಕನೊಬ್ಬ ಕಣಿವೆ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಕತ್ತಲಾವರಿಸ್ತದೆ, ಅವನಿಗೆ ಇಲ್ಲಿ ದಿಕ್ಕು ಕಾಣದೆ ಅವನಲ್ಲಿ ಕೂತ್ಕೊಳ್ತಾನೆ. ಇನ್ನು ದಾರಿ ಹೋಗೋನೊಬ್ಬನು ಮನೆಗೆ ಹೋಗುವಂಥ ಅವಸರದಲ್ಲಿ ತುಂಬಾ ವೇಗವಾಗಿ ಹೋಗ್ತಾ ಇರುವಾಗ ಅವನ ಕಾಲಿಗೆ ಸಿಕ್ಕಿ ಅವನು ಅಲ್ಲಿ ಬೀಳ್ತಾನೆ. ಆಗ ಅವನ ಕಾಲಿಗೆ, ಮುದುಕನ ಕಾಲಿಗೆ ತಾಗ್ತದೆ. ಅವನು ಜೋರು ಮಾಡ್ತಾನೆ, ಕಾಣದೇನೋ ದಾರಿ ಹೋಗನೆ, ನಿನಗೆ ಕಾಣ್ತಾ ಇಲ್ವ? ನಾನು ಇಲ್ಲಿ ಕೂತ್ಕೊಂಡಿದ್ದೇನೆ, ನಿನಗೆ ಕಾಣ್ತಾ ಇಲ್ವಾ ಅಂತ ಜೋರು ಮಾಡ್ತಾನೆ. ಆಗ ಹೆದರಿ ನಿಂತ ಪಯಣಿಗ ಸಾವಿನ ದವಡೆಯಲ್ಲಿದ್ದ ಮುದುಕನೊಬ್ಬನನ್ನು ಮಿಂಚು ಬೆಳಕಿನಿಂದ ನೋಡಿದಾಗ ದಾರಿ ಹೋಕನಿಗೆ ಮುದುಕನ ಮೇಲೆ ಕನಿಕರ ಉಂಟಾಗಿ ತಾನು ಮಾಡಿದ ತಪ್ಪಿಗೆ ತನ್ನಲ್ಲೇ ಪಶ್ಚಾತ್ತಾಪವನ್ನು ಪಡುತ್ತಾನೆ. ಗೌಡ ಕ್ಷಮಿಸೈ, ಇರುಳು ಕಾಣದು ಮೋಡ ಮುಸುಕಿ. ಇದು ಕೂಡ ಹಾಗೆ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗೆ ಬರ್ತದೆ ನೋಡಿ. ಗೌಡ ಕ್ಷಮಿಸೈ, ಇರುಳು ಕಾಣದು ಮೋಡ ಮುಸುಕಿದೆ ಕಾಡಿಗೊಬ್ಬನೆ. ಇಲ್ಲಿ ಮಿಂಚು ಬೆಳಕಿನಲ್ಲಿ ಆ ದಾರಿ ಹೋಕನು ಮುದುಕನನ್ನು ನೋಡ್ತಾ ಇದ್ದಾನೆ. ಮುದುಕನನ್ನು ನೋಡಿ ಆ ದಾರಿ ಹೋಕನಿಗೆ ತುಂಬಾ ದುಃಖ ಆಗ್ತದೆ, ತುಂಬ ಬೇಸರ ಆಗ್ತದೆ. ನಾನು ಈ ರೀತಿ ಮಾಡಬಾರ್ದಿತ್ತು, ಇಷ್ಟು ಅವಸರದಲ್ಲಿ ಅವನಿಗೆ ಕಾಲನ್ನು ಇದು ಮಾಡಿ ಅವನ ಕಾಲಿನ ಮೇಲೆ ಕಾಲಿಟ್ಟು ನಾನು ಅವನಿಗೆ ನೋಯಿಸಬಾರದಿತ್ತು ಅಂತ ದುಃಖ ಪಡ್ತಾನೆ. ಆದರೆ ದಾರಿ ಹೋಕನಿಗೆ ಮುದುಕ ತುಂಬ ಚೆನ್ನಾಗಿ ಬೈತಾನೆ, ಕಾಣದೇನು ದಾರಿ ಹೋಕ, ನಿನಗೆ ಕಾಣ್ತಾ ಇಲ್ವಾ ಕಣ್ಣು? ನಾನಿಲ್ಲಿದ್ದೇನೆ, ನಾನಿಲ್ಲಿ ಕೂತ್ಕೊಂಡಿದ್ದೇನೆ ಅಂತ. ಮುದುಕನನ್ನು ನೋಡಿ ಆ ದಾರಿ ಹೋಕನಿಗೆ ತುಂಬಾ ದುಃಖ ಆಗ್ತದೆ. ಯಾರು ಈ ಮುದುಕನನ್ನು ಕರ್ಕೊಂಡು ಹೋಗೋರಿಲ್ಲ, ಅಲ್ಲಿ ಒಬ್ಬಂಟಿಯಾಗಿ ಕೂತ್ಕೊಂಡಿದ್ದಾನೆ, ಮಿಂಚು ಕೂಡ ಬರ್ತಾ ಇದೆ, ಹಾಗೆಯೇ ಕತ್ತಲೆ, ಸಂಪೂರ್ಣ ಕತ್ತಲೆ ಇದೆ, ಹೇಗೆ ಮುದುಕ ಹೋಗ್ತಾನೆ ಎನ್ನುವಂಥ ದುಃಖ ಕೂಡ ಆಗ್ತದೆ. ಅದರ ಜೊತೆಗೆ ಕ್ಷಮಿಸಿ ನನ್ನನ್ನು ಅಂತ ಹೇಳ್ತಾನೆ. ಪಯಣಿಗನು ತನ್ನ ಪ್ರಮಾದದಿಂದಾದ ನೋವನ್ನು ನಿವಾರಣೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ, ಗೌಡನೇ ಕ್ಷಮಿಸು, ರಾತ್ರಿ ಕತ್ತಲಾಗಿದೆ, ಕಣ್ಣು ಕಾಣ್ತಾ ಇಲ್ಲ, ನಿನಗೆ ಮೋಡ ಹತ್ತಲು ಕಷ್ಟವೇ, ಮೇಡು ಅಂದರೆ ಗುಡ್ಡೆ, ಅಲ್ಲಿ ಕಣಿವೆ ನಡ್ಕೊಂಡು ಹೋಗಿ ಮತ್ತೆ ಗುಡ್ಡೆ ಹತ್ತಬೇಕು, ಗುಡ್ಡೆ ಹತ್ತಿದ ನಂತರ ಅವರ ಮನೆ ಸಿಗುವಂಥದ್ದು. ಆಗ ದಾರಿ ಹೋಗೋ ಹೇಳ್ತಾನೆ, ನೀನು ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀಯಾ? ನಿನಗೆ ಯಾಕೆ ಇಲ್ಲಿ ಕತ್ತಲಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಅಥವಾ ನಿನಗೆ ಆ ಗುಡ್ಡವನ್ನು ಹತ್ತಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ನಿನಗೆ ಮೇಡ ಹತ್ತಲು ಕಷ್ಟವೇ, ನಿನಗೆ ಸಹಾಯಕ್ಕೆ ಬರಲೇ, ನಾನು ನಿಮ್ಮ ಸಹಾಯಕ್ಕೆ ಬರಲೇ ಎನ್ನುವಾಗ ಕರುಣರಸ ವ್ಯಕ್ತವಾಗ್ತದೆ. ಈ ಭಾಗದಲ್ಲಿ ಪಯಣಿಗನಲ್ಲಿ ಉಂಟಾದ ಮಾನವೀಯತ್ವದ ಸೆಲೆಯೊಡೆದು ಕಠಿಣ ಹೃದಯಗಳ ಮನಸ್ಸಿಗೆ ಸಾಂತ್ವನ ಹೇಳಿದಂತೆ ಭಾಸವಾಗ್ತದೆ. ಈಗ ಮುದುಕ ಕತ್ತಲಲ್ಲಿ ಹೋಗಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಒಂದು ಕಡೆಯಲ್ಲಿ ಕೂತ್ಕೊಂಡಿದ್ದಾರೆ. ಕೂತ್ಕೊಂಡಂಥ ಸಂದರ್ಭದಲ್ಲಿ ದಾರಿ ಹೋಗ ಏನು ಮಾಡ್ತಾನೆ ಅಂದರೆ ಅವಸರದಲ್ಲಿ ಮನೆಗೆ ಹೋಗುವಂಥ ಕಾತರದಿಂದ ತುಂಬಾ ಫಾಸ್ಟಾಗಿ ಹೋಗ್ತಾ ಇರ್ತಾನೆ. ಅವನಿಗೆ ಕತ್ತಲೆಯಲ್ಲಿ ಕಾಣುವುದಿಲ್ಲ, ಎಡವಿ ಬೀಳ್ತಾನೆ. ಮುದುಕನ ಕಾಲು ಸಿಕ್ಕಿ ಎಡವಿ ಬೀಳ್ತಾನೆ. ಆಗ ಮುದುಕ ಜೋರು ಮಾಡುವಂಥದ್ದು, ಕಾಣದು ದಾರಿ ಹೋಗನೆ, ನಿಂಗೇನು ಕಣ್ಣು ಕಾಣ್ತಾ ಇಲ್ವಾ? ನಾನಿಲ್ಲಿ ಕೂತ್ಕೊಂಡಿದ್ದೇನೆ, ನಾನಿಲ್ಲಿ ಕೂತ್ಕೊಂಡಿರುವಂಥ ನಿಮಗೆ ಕಾಣೋದಿಲ್ವ ಅಂತ. ಆ ಮಿಂಚು ಬರಬೇಕಾದ್ರೆ ಆ ಮುದುಕನನ್ನು
ದಾರಿಹೋಕನಿಗೆ ಕಾಣ್ತದೆ. ಆಗ ದಾರಿಹೋಕನಿಗೆ ತುಂಬಾ ದುಃಖ ಆಗ್ತದೆ. ಕೇಳ್ತಾನೆ, ಗೌಡ ಕ್ಷಮಿಸಿ, ಕಣ್ಣು ಕಾಣಲಿಲ್ಲ, ಕತ್ತಲೆ ಆಗಿತ್ತಲ್ವಾ, ನನಗೆ ನಿಮ್ಮನ್ನು ಕಾಣಲಿಲ್ಲ, ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊಳ್ತಾನೆ. ಇಲ್ಲಿ ದಾರಿಹೋಕನಿಗೆ ತುಂಬಾ ದುಃಖ ಆಗ್ತದೆ. ಆ ಮುದುಕನಿಗೆ ಸಹಾಯ ಮಾಡೋರು ಯಾರೂ ಇಲ್ವ, ಮುದುಕನ ಜೊತೆಗೆ ಯಾರೂ ಇಲ್ಲ, ಅವರಿಗೆ ಯಾವ ರೀತಿ ನಡೆಯೋಕ್ಕೆ ಆಗ್ತಾ ಇಲ್ಲ ಅಂತ ಅವನಿಗೆ ತುಂಬಾ ದುಃಖ ಆಗ್ತದೆ. ಅಂತಹ ಸಂದರ್ಭದಲ್ಲಿ ದಾರಿಹೋಕ ಏನು ಹೇಳ್ತಾನೆ ಅಂದರೆ, ನಿಮಗೆ ನಾನು ಸಹಾಯ ಮಾಡಬೇಕಾ, ನಿಮಗೆ ನಾನು ಸಹಾಯ ಮಾಡ್ತೇನೆ, ನಿಮಗೆ ನಡಿಲಿಕ್ಕೆ ಆಗ್ತಾ ಇಲ್ವಾ, ನಿಮಗೆ ಈ ಒಂದು ಮೇಡು ಹತ್ತಲಿಕ್ಕೆ ಆಗ್ತಾ ಇಲ್ವಾ, ಮೇಡು ಅಂದರೆ ಆ ಗುಡ್ಡೆಯನ್ನು ಹತ್ತಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ, ಹಾಗಾದರೆ ನಾನು ನಿಮಗೆ ಸಹಾಯ ಮಾಡ್ತೇನೆ, ನಾನು ನಿಮ್ಮ ಜೊತೆಗಿದ್ದೇನೆ ಎನ್ನುವಂತಹ ಒಂದು ಧೈರ್ಯದ ಮಾತುಗಳನ್ನು ಆಡಿದಾಗ ಇಲ್ಲಿ ಮುದುಕನ ಮನಸ್ಸು ತಿಳಿಯಾಗ್ತದೆ. ಮುದುಕನಿಗೆ ತುಂಬಾ ಕಳೆದುಕೊಂಡಿರುವಂತಹ ತನ್ನ ಮಗನ ನೆನಪು ಕೂಡ ಇಲ್ಲಿ ಬರುವಂಥದ್ದನ್ನು ಕಾಣ್ಬೋದು. ಹಾಗೆ ಹೇಳಿದ ಪ್ರಯಾಣಿಕ ಮುದುಕನಿಗೆ ಆರಂಭದಲ್ಲಿ ತುಂಬಾ ಕೋಪ ಬಂದಿರ್ತದೆ. ಅದಾದ ನಂತರ ಸ್ವಲ್ಪ ಕಡಿಮೆ ಆಗ್ತದೆ. ಮುದುಕ ಹೇಳ್ತಾರೆ, ಈ ಮುದುಕನಿಗೆ ಚಳಿ ಏನು, ಕತ್ತಲೆ ಆದರೇನು, ಮಳೆಯಾದರೇನು, ಕಾಡಾದರೇನು, ಮೇಡಾದರೇನು ಎನ್ನುವಂತಹ ಒಂದು ದುಃಖದ ಧ್ವನಿಯಲ್ಲಿ ಮುದುಕ ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾನೆ. ಅಂದರೆ ಈ ಒಂದು ಮುದುಕನಿಗೆ ಏನು ಚಳಿಯ, ಮಳೆಯ, ಕತ್ತಲೆಯ, ಕಾಡ, ಮೇಡ, ನನಗೆ ಯಾರಿದ್ದಾರೆ, ನನಗೆ ಯಾಕೆ ಅದೆಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಹೇಳ್ತಾನೆ. ಅದಕ್ಕೆ ದಾರಿಹೋಕನ ಸಹಾಯವನ್ನು ತಿರಸ್ಕರಿಸಿ, ನೀನು ಹೋಗು, ನನಗೆ ಯಾರ ಸಹಾಯ ಬೇಡ, ನಾನು ನನ್ನಷ್ಟಕ್ಕೆ ಹೋಗ್ತೇನೆ ಎನ್ನುವಂಥ ರೀತಿಯಲ್ಲಿ ಅವನು ಹೇಳ್ತಾರೆ. ನಡೆಯೋ ನೀ ಎನ್ನುವಲ್ಲಿ ನಿನ್ನ ಸಹಕಾರ ನನಗೆ ಬೇಕಿಲ್ಲ. ತಿರಸ್ಕಾರ ಮನೋಭಾವ ಮೊದಲಿಗೆ ವ್ಯಕ್ತವಾದರೂ ಕೂಡ ಆಸರೆ ಬೇಕು ಎನ್ನುವಂಥ ಧ್ವನಿ ಅಲ್ಲಿ ಬರ್ತದೆ. ಅಲ್ಲಿ ಆಸರೆ ಬೇಕು, ಆದರೂ ಕೂಡ ಆ ಒಂದು ಸ್ವಾಭಿಮಾನದಿಂದ ಬೇಡ, ನೀನು ಹೋಗು, ನನಗೇನು, ಕಾಡಾದ್ರೇನು, ಮೇಡಾದ್ರೇನು, ಕತ್ತಲೆ ಆದ್ರೇನು, ನಾನು ನನ್ನ ಪಾಡಿಯಲ್ಲಿ ನಾನು ನಡ್ಕೊಂಡು ಹೋಗ್ತೇನೆ, ನನ್ನಷ್ಟಕ್ಕೆ ನಾನು ಹೋಗ್ತೇನೆ, ನನಗೆ ಯಾರ ಸಹಾಯ ಸಹ ಬೇಡ ಎನ್ನುವಂಥದ್ದು ಹೇಳಿದರೂ ಕೂಡ ಆ ಮುದುಕನ ಮನಸ್ಸಿನಲ್ಲಿ ಒಬ್ಬರು ಸಹಾಯಕ್ಕಿದ್ರೆ ಒಳ್ಳೆಯದು ಎನ್ನುವಂತಹ ಒಂದು ವಿಷಯ ವ್ಯಕ್ತವಾಗ್ತದೆ. ಹೀಗೆ ಬಂಡೆಯ ನೊರಗಿದ ಮುದುಕ ಮಳೆ, ಚಳಿ, ಕಾಡು, ಕತ್ತಲೆಗೆ ಹೆದರದಿರಲು ಕಾರಣವೇನು ಎನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡ್ತದೆ. ಯಾಕೆ ಈ ಮುದುಕ ಏನು ಹೆದರುತ್ತಾ ಇಲ್ಲ, ಸಹಾಯವನ್ನು ಪಡೆಯಲು ಯಾಕೆ ನಿರಾಕರಿಸ್ತಾ ಇದ್ದಾರೆ ಅಂತ ಅಂದಾಗ, ಈ ಒಂದು ಕಥಾನಾಯಕ ಮುದುಕನ ಮನಸ್ಸಿಗೆ ಹಿತವಾಗುವ ಮಾತುಗಳನ್ನಾಡಿ ಆತನ ಕೋಪವನ್ನು ದಾರಿಹೋಕ ಶಮನ ಮಾಡ್ತಾನೆ. ನೀವು ಯಾಕೆ ದುಃಖ ಪಡ್ತಾ ಇದ್ದೀರಾ, ನಾನಿದ್ದೇನೆ, ನಾನು ನಿಮ್ಮನ್ನು ಕೈ ಹಿಡಿದು ನಡೆಸಿಕೊಂಡು ಹೋಗ್ತೇನೆ, ನೀವು ಏನು ಭಯ ಪಡಬೇಡಿ, ನಿಮ್ಮನ್ನು ನಾನು ತಲುಪಿಸ್ತೇನೆ ಪ್ರಯಾಣಿಕ ಹೇಳಿದಾಗ ಮುದುಕನ ಹೃದಯ ಕರಗ್ತದೆ. ಪಯಣಿಗನ ತಾಳ್ಮೆ, ಅಲ್ಲಿ ಒಬ್ಬ ದಾರಿಹೋಕನ ಒಂದು ತಾಳ್ಮೆ ಇರ್ಬೋದು, ಸಹಾನುಭೂತಿ ಇರ್ಬೋದು, ಮಾನವೀಯತೆ ಗುಣ ಇದೆಯಲ್ಲ, ಅದು ಮುದುಕನ ಹೃದಯವನ್ನು ಕರಗಿಸ್ತದೆ. ಈಗ ನಾಯಕನ ಮನಸ್ಸು ಮೋಡ ಮಿಂಚುಗಳನ್ನು ತುಂಬಿಕೊಂಡ ಆಕಾಶದಂತಾಗಿ ತಾನು ತೋರಿದ ಪ್ರೀತಿಗೆ ಮನಸೋತ ಮುದುಕನನ್ನು ಗಮನಿಸಿ ಸಂತಸಪಟ್ಟನು. ಆದರೆ ಆ ಮುದುಕನ ಈ ದುರ್ಬಲತೆಯನ್ನು ಕಂಡು ದುಃಖಿಸುತ್ತಾನೆ. ದಾರಿಹೋಕನು ಒಮ್ಮೆ ದುಃಖ ಪಡ್ತಾನೆ, ಈ ಮುದುಕನಿಗೆ ಏನೂ ಸಾಧ್ಯ ಆಗ್ತಾ ಇಲ್ಲ, ಇವರ ಜೊತೆಗೆ ಯಾರೂ ಇಲ್ಲ ಎನ್ನುವಂಥ ದುಃಖ ಪಡ್ತಾನೆ. ಅದರ ಜೊತೆಗೆ ಸಂತೋಷವನ್ನು ವ್ಯಕ್ತಪಡಿಸ್ತಾನೆ. ನನ್ನ ಸಹಾಯವನ್ನು ಒಪ್ಪಿದ್ರು, ನಾನು ಸಹಾಯವನ್ನು ಮಾಡ್ತಾ ಇದ್ದೇನೆ, ನಾನು ಒಂದು ಕತ್ತಲಿರುವಂಥ ಈ ಒಂದು ಕಣಿವೆಯಲ್ಲಿ ಕತ್ತಲೆ ತುಂಬಿದೆ, ಮಿಂಚು ಬರ್ತಾ ಇದೆ, ಅಂತಹ ಸಂದರ್ಭದಲ್ಲಿ ನಾನು ತೋರಿಸಿದಂತಹ ಪ್ರೀತಿಗೆ ಈ ಮುದುಕ ಮನಸೋತಿದ್ದಾನೆ ಎನ್ನುವಂಥದ್ದನ್ನು ಗಮನಿಸಿ ಆ ದಾರಿಹೋಕನಿಗೆ ತುಂಬಾ ಖುಷಿಯಾಗ್ತದೆ. ಆಕಾಶವನ್ನೇ ವ್ಯಾಪಿಸಿದ ಮಿಂಚಿನ ಬೆಳಕಿನಲ್ಲಿ ಅಲ್ಲಿ ದಾರಿಹೋಕ ಮತ್ತು ಮುದುಕ ಇಬ್ಬರು ಕೂಡ ಆ ಮಿಂಚಿನ ಬೆಳಕಿನಲ್ಲಿಯೇ ನಡ್ಕೊಂಡು ಹೋಗುವಂಥದ್ದನ್ನು ಕಾಣ್ಬೋದು. ವೃದ್ಧನ ಮುಖವನ್ನು ಕಂಡ ನಾಯಕ ವೃದ್ಧನ ಸಂತಸದ ಕಣ್ಣೀರೇ ಅಥವಾ ಚಿಂತೆಯೇ ಭಯವೇ ನಿಮ್ಮ ಮುಪ್ಪನ್ನು ನಿಂದಿಸುತ್ತಿದೆಯೇ, ನಿನ್ನ ಮನದ ವ್ಯಾಕುಲತೆ ಏನು, ನಿನ್ನ ನಿಶಕ್ತಿಗಾಗಿ ಕಮ್ಮನಿ ಸುರಿಸುವೆಯೇ ಅಥವಾ ಕೋಪವೇ ಎಂದೆಲ್ಲ ಪ್ರಶ್ನೆಗಳನ್ನು ಮುದುಕನಿಗೆ ಸುರಿಸುತ್ತಾನೆ. ಮುದುಕನಲ್ಲಿ ಉಂಟಾದ ಆನಂದ ಬಾಷ್ಪವಾದರೆ ಅದು ಮನುಷ್ಯ ಸಂಕುಲದ ಸಹಾಯಕ್ಕೆ ನೀಡಿದ ಕಾಣಿಕೆ, ಇಲ್ಲದಿದ್ದರೆ ತಿರಸ್ಕಾರದ ವ್ಯಾಕುಲತೆ. ಇಲ್ಲಿ ದಾರಿಹೋಕ ಮುದುಕನನ್ನು ಆ ಮಿಂಚಿನ ಬೆಳಕಿನಲ್ಲಿ ಕಂಡಾಗ ಮುದುಕನ ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡಿರ್ತದೆ. ಅವನು ಅಳ್ತಾ ಇರ್ತಾರೆ. ಮುದುಕ ಅಳ್ತಾ ಇರಬೇಕಾದ್ರೆ ದಾರಿಹೋಕ ಕೇಳ್ತಾನೆ, ಯಾಕೆ ಅಳ್ತಾ ಇದ್ದೀರಾ,
ಯಾಕೆ ನಿಮಗೆ ಯಾರೂ ಇಲ್ವಾ? ನಿಮಗೆ ಸಹಾಯ ಮಾಡಲಿಕ್ಕೆ ಯಾರೂ ಇಲ್ವಾ? ಯಾವ ಕಾರಣದಿಂದಾಗಿ ಅಳ್ತಾ ಇದ್ದೀರಿ? ನಡೀಲಿಕ್ಕೆ ಆಗ್ತಾ ಇಲ್ಲ ಅಂತ ಅಳ್ತಾ ಇದ್ದೀರಾ? ನಿಮ್ಮ ನಿಶಕ್ತಿಯ ಕಾರಣದಿಂದಾಗಿ ಅಳ್ತಾ ಇದ್ದೀರಾ? ನಿಮ್ಮ ಒಂದು ಪ್ರಾಯ ಆಗಿದೆ, ಮುಪ್ಪಾಗಿದೆ ಎನ್ನುವ ಕಾರಣದಿಂದಾಗಿ ಅಳ್ತಾ ಇದ್ದೀರಾ? ಏನು ನಿಮಗೆ ಚಿಂತೆ? ಯಾಕೆ ನಿಮಗೆ ಭಯ? ನಿಮಗೆ ಈ ಒಂದು ಮನಸ್ಸಿನ ಒಂದು ದುಗುಡತೆ ಏನು? ನಿಮ್ಮ ಕಣ್ಣಲ್ಲಿ ನೀರು ಬರಲಿಕ್ಕೆ ಕಾರಣ ಏನು ಅಂತ ನನ್ನ ಮೇಲೆ ಕೋಪ ಇದೆಯಾ ನಿಮಗೆ? ನಿಶಕ್ತಿ ಆಗ್ತಾ ಇದೆಯಾ? ನಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಹೀಗೆ ಹತ್ತಾರು ಪ್ರಶ್ನೆಗಳನ್ನು ದಾರಿ ಹೋಗ ಮುದುಕನಿಗೆ ಕೇಳ್ತಾನೆ. ದುಃಖವೇತಕ್ಕೆ ಮುದುಕ ಹೇಳು ಎಂದಾಗ ಮುದುಕನ ಮನಸ್ಸಿನಲ್ಲಿ ಉಂಟಾದ ಬದಲಾವಣೆಗಳನ್ನು ಗಮನಿಸಬಹುದಾಗಿದೆ. ಹೀಗೆ ಪಯಣಿಗ ಮತ್ತು ಮುದುಕನಲ್ಲಿ ಉಂಟಾದ ಆತ್ಮೀಯತೆಯಿಂದ ಮುದುಕನು ಕಥಾನಾಯಕನ ಕೈಯನ್ನು ಬಿಗಿಯಾಗಿ ಹಿಡಿದು, ನಿನ್ನ ಈ ಸನ್ನಡತೆಯಿಂದ ನನ್ನಲ್ಲಿ ಮಮತೆ ಹುಟ್ಟಿದೆ, ಆ ಒಂದು ಅನುಕಂಪ ನನ್ನನ್ನು ಕಳೆದು ಹೋದಂತಹ ಮಗನನ್ನು ನೆನಪಿಗೆ ತರ್ತಾ ಇದೆ, ನಾನು ಮಗನನ್ನು ಕಳ್ಕೊಂಡಿದ್ದೇನೆ. ಅವನು ಆಗ ಮುದುಕ ಉತ್ತರವನ್ನು ಕೊಡುವಂಥದ್ದು ಯಾರಿಗೆ? ದಾರಿಹೋಕನಿಗೆ. ನನಗೆ ನಿನ್ನನ್ನು ನೋಡಿದಾಗ ನನಗೆ ಅಷ್ಟೊಂದು ಸಂತೋಷ ಆಗ್ತಾ ಇದೆ, ನಿನ್ನಿಂದಾಗಿ ನನ್ನಲ್ಲಿ ಮಮತೆ ಹುಟ್ಟಿದೆ, ಅನುಕಂಪ ಹುಟ್ಟಿದೆ. ನಾನು ಮಗನನ್ನು ಕಳ್ಕೊಂಡಿದ್ದೇನೆ, ಕಳ್ಕೊಂಡಂತಹ ಮಗನನ್ನು ನಿನ್ನಲ್ಲಿ ಕಾಣ್ತಾ ಇದ್ದೇನೆ. ನನ್ನ ಮಗನ ನೆನಪು, ನಿನ್ನನ್ನು ನೋಡಿದಾಗ ಎಲ್ಲ ಅವನ ನೆನಪುಗಳು ಬರ್ತಾ ಇದೆ. ನನ್ನ ಮಗ ತೋರಬೇಕಾದ ಪ್ರೀತಿಯನ್ನು ನೀನು ತೋರಿಸ್ತಾ ಇದೆಯಾ, ನನ್ನ ಮಗ ಮಾಡಬೇಕಾದಂಥ ಕೆಲಸವನ್ನೆಲ್ಲ ನೀನು ಮಾಡ್ತಾ ಇದೆಯಾ. ಒಂದು ವೃದ್ಧಾಪ್ಯದ ಸಂದರ್ಭದಲ್ಲಿ ಮಕ್ಕಳಾದವರು ನಡೆಸಿಕೊಂಡು ಹೋಗಬೇಕು, ಕರೆದುಕೊಂಡು ಹೋಗಬೇಕು, ಅದನ್ನೆಲ್ಲ ನೀನು ಮಾಡ್ತಾ ಇದ್ದೀಯಾ ಅಂತ ಇಬ್ಬರಲ್ಲಿ ಕೂಡ ಪರಸ್ಪರ ಅಂತಃಕರಣಗಳು ಸಮ್ಮಿಲನವಾದಂತೆ ಭಾಸವಾಗ್ತದೆ. ಹೀಗಾಡಿದ ಮಾತುಗಳನ್ನು ಕೇಳಿ ಕಥಾನಾಯಕ ಮತ್ತು ಮುದುಕ ಕಣಿವೆಯಲ್ಲಿ ಮೌನದಿಂದ ಸಾಗುತ್ತಿರುವುದನ್ನು ಕಾಣುತ್ತೇವೆ. ಅಷ್ಟು ಹೇಳಿದ ನಂತರ ಇಬ್ಬರು ಕೂಡ ಮುಖವನ್ನು ನೋಡಿಕೊಂಡು ಮೌನವಾಗಿ ಹೋಗ್ತಾರೆ. ಇಬ್ಬರ ಮೌನದಲ್ಲಿ ಹೊಂದಾಣಿಕೆಯನ್ನು ನಾವು ಕಾಣ್ಬೋದು. ಆ ಒಂದು ಆನಂದ ತುಂಬಿ ತುಳುಕುವ ಒಂದು ಆನಂದ ಅವರಿಬ್ಬರ ಮನಸ್ಸಿನಲ್ಲಿ ಕಾಣ್ಬೋದು. ಯಾರೊಬ್ಬರು ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ, ಯಾಕಂದರೆ ದುಃಖ ಬರ್ತಾ ಇದೆ ಇಬ್ಬರಿಗೂ ಕೂಡ. ದಾರಿ ಹೋಗನು ಕೂಡ ಅದರಲ್ಲಿ ಸಂಪೂರ್ಣವಾಗಿ ಮುಳುಗಿಕೊಂಡು ದುಃಖ ಪಡ್ತಾ ಇದ್ದಾನೆ. ಈ ಮುದುಕನಿಗೆ ಯಾರೂ ಇಲ್ಲ, ಯಾರೂ ಕೂಡ ಸಹಾಯ ಮಾಡ್ತಾ ಇಲ್ಲ, ನಾನು ಸಹಾಯ ಮಾಡ್ತಾ ಇದ್ದೇನೆ ಎನ್ನುವಂತಹ ಒಂದು ಖುಷಿ ಕೂಡ ಅವನಿಗೆ ಕೊಡ್ತಾ ಇದೆ. ಅದರ ಜೊತೆಗೆ ಮುದುಕ ದುಃಖ ಪಡ್ತಾ ಇದ್ದಾನೆ, ಕಳೆದುಕೊಂಡಿರುವ ಮಗನ ನೆನಪಾಗ್ತದೆ. ಆ ದಾರಿ ಹೋಗನ್ನು ನೋಡಿದಾಗ ಆ ದಾರಿ ಹೋಗ ಏನೂ ಸಂಬಂಧ ಇಲ್ಲದರೂ ಕೂಡ ನನಗೆ ಇಷ್ಟೊಂದು ಸಹಾಯವನ್ನು ಮಾಡ್ತಾ ಇದ್ದಾನಲ್ಲ, ನನ್ನನ್ನು ಕೈ ಹಿಡಿದು ನಡೆಸಿಕೊಂಡು ಹೋಗ್ತಾ ಇದ್ದಾನೆ, ನನ್ನನ್ನು ಆ ಒಂದು ಕಷ್ಟದ ದಾರಿಯಲ್ಲಿ, ಕತ್ತಲೆಯ ದಾರಿಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾನೆ ಎನ್ನುವಂಥದ್ದು. ತಾನು ಮಗ ಇರ್ತಿದ್ರೆ ನನ್ನ ಮಗ ಕರ್ಕೊಂಡು ಹೋಗಬೇಕಿತ್ತು, ಅವನು ನನ್ನನ್ನು ಎಲ್ಲ ಕಡೆ ನನ್ನನ್ನು ನಡೆಸಬೇಕಿತ್ತು. ಆದರೆ ಅವನ ಒಂದು ನೆನಪು ನನಗೆ ಬರ್ತಾ ಇದೆ. ಆ ದಾರಿ ಹೋಕನನ್ನು ನೋಡಿದಾಗ ನನ್ನ ಸಂಪೂರ್ಣ ಮನಸ್ಸು ಕಟುವಾಗಿದ್ದಂತಹ, ಕಲ್ಲಾಗಿದ್ದಂತಹ ನನ್ನ ಮನಸ್ಸು ಮೃದುವಾಗಿರ್ತದೆ, ಮಮತೆ ತುಂಬಿ ತುಳುಕ್ತದೆ, ಅನುಕಂಪ ನನ್ನಲ್ಲಿ ಬಂತು ಎನ್ನುವಂತಹ ಮಾತು ಮುದುಕನ ಇದರಲ್ಲಿ ಬರ್ತದೆ. ಹಾಗೆ ಇಬ್ಬರು ಕೊನೆಯದಾಗಿ ಮೌನವಾಗಿ ನಡ್ಕೊಂಡು ಹೋಗುವಂಥದ್ದನ್ನು ಕಾಣ್ಬೋದು. ಈ ಒಂದು ಕವಿತೆಯಲ್ಲಿ ಕವಿಯವರು ಸಂಪೂರ್ಣವಾಗಿ ಕಣಿವೆಯ ಮುದುಕ ಎನ್ನುವಂತಹ ಒಂದು ಪದ್ಯದಲ್ಲಿ ಕಣಿವೆಯಲ್ಲಿ ನಡ್ಕೊಂಡು ಹೋಗುವಂತಹ ಮುದುಕನಲ್ಲಿ ಆಗುವಂಥ ಪರಿವರ್ತನೆ, ಕಳೆದುಕೊಂಡಿರುವ ಮಗನನ್ನು ನೆನಪಿಸುವಂಥದ್ದು, ದಾರಿ ಹೋಕನ ಒಂದು ಸಹಾಯ, ದಾರಿ ಹೋಕನು ಮಾಡುವಂತಹ ಒಂದು ಪ್ರೀತಿ, ಇದೆಲ್ಲ ಕೂಡ ಇದರಲ್ಲಿ ಕಾಣಬಹುದು. ಇದರಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥ: ಹಳುವ ಅಂದರೆ ಕಾಡು. ಮುಖ್ಯವಾಗಿರುವಂಥ ಅರ್ಥಗಳು: ಹಳುವ ಅಂದರೆ ಕಾಡು, ಹಳುವ ಅಂದರೆ ಕಾಡು. ಹೇಳಿ ನೋಡ್ತಾ ಅದನ್ನು ನೀವು ಪ್ರತಿ ಬಾರಿ ಹೇಳಬೇಕು. ಹಳುವ ಅಂದರೆ ಕಾಡು. ಏನು? ಹಳುವ ಅಂದರೆ ಕಾಡು. ಕಥಿ ಅಂದರೆ ಕೋಪ, ಕಥಿ ಅಂದರೆ ಕೋಪ. ಬವಣೆ ಅಂದರೆ ಕಷ್ಟ, ಬವಣೆ ಅಂದರೆ ಕಷ್ಟ. ಮುಪ್ಪು ಅಂದರೆ ವೃದ್ಧಾಪ್ಯ, ಮುಪ್ಪು ಅಂದರೆ ವೃದ್ಧಾಪ್ಯ. ಕರ ಅಂದರೆ ಹಸ್ತ. ಮರುಕ ಅಂದರೆ ಪ್ರೀತಿ, ಮರುಕ ಅಂದರೆ ಪ್ರೀತಿ. ಕರ ಅಂದ್ರೇನು? ಹಸ್ತ. ಮುಪ್ಪು ಅಂದರೆ ವೃದ್ಧಾಪ್ಯ. ದಿಗಿಲು ಅಂದರೆ ಭಯ. ದುಗುಡ ಅಂದರೆ ದುಃಖ. ದುಗ್ಗುಡ ಅಂದರೆ ದುಃಖ, ದಿಗಿಲು ಅಂದರೆ ಭಯ. ಸೋಜಿಗ ಅಂದರೆ ಆಶ್ಚರ್ಯ. ಕತಿ ಅಂದರೆ ಕೋಪ. ಬವಣೆ ಅಂದರೆ ಕಷ್ಟ. ಇರುಳು ಅಂದರೆ ಕತ್ತಲೆ. ಹಳಿ ಅಂದರೆ ನಿಂದಿಸು. ಮೇಡು ಅಂದರೆ ದಿಬ್ಬ. ಮೇಡು ಅಂದರೆ ಗುಡ್ಡ ಹೇಳುವುದಕ್ಕಿಂತಲೂ ದಿಬ್ಬ ಅಂತ ಹೇಳುವಂಥದ್ದು. ದಿಬ್ಬ ಅಂದರೆ ಒಂದು ಎತ್ತರವಾಗಿ ಬರ್ತದಲ್ಲ, ಮೇಡು ಅಂದರೆ ದಿಬ್ಬ.
ದಿಬ್ಬ ಅಥವಾ ದಿಣ್ಣೆ ಅಂತ ಹೇಳುವಂಥದ್ದು. ಗುಡ್ಡ ಅಂತಲ್ಲ, ಮೇಡು ಕಾಡು ಮೇಡು ಅಂತ ಬಂದಾಗ ಅದು ಒಂದು ದಿಬ್ಬ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳು ಮುಖ್ಯವಾಗಿರುವಂಥದ್ದು ಕಾಣದೇನು ದಾರಿ ಹೋಕನೆ ಎನ್ನುವಂಥದ್ದು. ಮತ್ತೊಂದು ಇಲ್ಲಿ ಮುಖ್ಯವಾಗಿರುವಂಥದ್ದು ಗೌಡ ಕ್ಷಮಿಸೈ ಇರುಳು ಕಾಣದು ಎನ್ನುವಂಥದ್ದನ್ನು ಕೂಡ ನೀವು ಕಲಿಬೇಕು. ಇದು ಸಂದರ್ಭ ಸ್ವಾರಸ್ಯಕ್ಕೆ ಕೇಳಿರುವಂತಹ ಪ್ರಶ್ನೆಗಳು. ಇದಾದ ನಂತರ ಇದರಲ್ಲಿ ಸಾರಾಂಶವನ್ನು ನಿಮಗೆ ನಾನು ಹೇಳ್ತಾ ಹೋಗ್ತೇನೆ, ಸರಿಯಾಗಿ ಕೇಳ್ಕೊಳ್ಳಿ ಒಮ್ಮೆ. ಕಣಿವೆಯ ಮುದುಕ ಕವನದಲ್ಲಿ ಮುದುಕನೊಬ್ಬ ದಾರಿ ಹೋಕನನ್ನು ಕಂಡು ತನ್ನ ಕಳೆದು ಹೋದ ಮಗನ ನೆನಪು ಮಾಡಿಕೊಳ್ಳುವ ಚಿತ್ರ ಇದೆ. ಇಲ್ಲಿ ಮುದುಕನ ಹೃದಯದ ಅಳಲನ್ನು ಅರಿತು ಅನುಕಂಪ ತೋರಿಸುವ ಮಾನವತೆ ಇಲ್ಲಿ ವ್ಯಕ್ತವಾಗಿದೆ. ಈ ಕವನವು ತನ್ನ ಸರಳತೆಯಿಂದಲೇ, ಭಾರವಾಗದ ಚಿಂತನೆಯಿಂದಲೇ ಗಮನ ಸೆಳೆಯುತ್ತದೆ. ಕಾಡಿನ ಕಣಿವೆಯ ದಾರಿಯಲ್ಲಿ ಕತ್ತಲು ಕಾಣದೆ ಮಳೆ ಮಿಂಚಿನ ನಡುವೆ ಒಂಟಿಯಾಗಿ ಹೋಗುವಾಗ ಕವಿ ಏನನ್ನೋ ಎಡಹುತ್ತಾರೆ. ಆಗ ಮುದುಕನೊಬ್ಬ ಕಾಣದೇನೋ ದಾರಿ ಹೋಕನೆ ಎಂದು ಗದರಿಸುತ್ತಾನೆ. ಕವಿ ಅವನ ಸನಿಹದಲ್ಲಿ ಕುಳಿತು ಕನಿಕರದಿಂದ ಸಂತೈಸಿ ಕ್ಷಮೆಯನ್ನು ಕೇಳುತ್ತಾರೆ. ಮುದುಕನ ಕೋಪ ಶಮನವಾಗಿ ಮಾತನಾಡುತ್ತಾರೆ. ಮುದುಕನ ಪರಿಸ್ಥಿತಿಗೆ ಮರುಗಿದ ಕವಿಗೆ ಮುದಿಗೆ ಚಳಿಯೇ, ಇರುಳೇ, ಮಳೆಯೇ, ಕಾಡೆ, ಮೇಡೆ ಎಂದು ಅವನು ನಿರಾಶೆಯ ಉತ್ತರ ನೀಡುತ್ತಾನೆ. ಲೋಕದ ಬವಣೆಗೆ ಜಡ್ಡು ಬಿದ್ದ ಅವನನ್ನು ಕವಿ ಮೆಲ್ಲನೆ ಕರೆದೊಯ್ಯುತ್ತಾರೆ. ಮುದುಕನ ಮನಸ್ಸು ಹಗುರವಾಗಿ ನೆನಪು ಮೂಡಿ ಕಂಬನಿ ಹೊರಹೊಮ್ಮುತ್ತದೆ. ಅವನ ದುಃಖಕ್ಕೆ ಕಾರಣ ಕೇಳಿದಾಗ ನಿನ್ನ ಈ ಬಗೆ ಮರುಕ ತಂದಿತು, ಮರೆತ ಕಂದನ ನೆನಪು ಎನ್ನುತ್ತಾರೆ. ಮುಂದೆ ಇಬ್ಬರೂ ಮೌನವಾಗಿ ನಡೆಯುತ್ತಾರೆ. ಮುದುಕನಿಗೆ ಕವಿಯ ಬಗ್ಗೆ ವಾತ್ಸಲ್ಯದ ಭಾವನೆ, ಕವಿಗೆ ಮುದುಕನ ಬಗ್ಗೆ ಕನಿಕರದ ಭಾವನೆ ಮೂಡುತ್ತದೆ. ಇವರಿಬ್ಬರ ನಡುವೆ ಅಂತಃಕರಣದಲ್ಲಿ ಮಾನವತೆಯ ಭಾವನೆಗಳು ಅಭಿವ್ಯಕ್ತವಾಗ್ತದೆ. ಭಾವನಾ ಲೋಕದ ಸಾಮ್ರಾಜ್ಯದಲ್ಲಿ ಮೌನವೇ ಸಂಯಮವಾಗಿ ಪ್ರತಿಬಿಂಬಿತವಾಗಿ ನಿರಾಳತೆಯ ಸಾರ್ಥಕತೆ ಧ್ವನಿತವಾಗಿದೆ. ಈ ಒಂದು ಕಾವ್ಯದಲ್ಲಿ ಬರುವಂತಹ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೂಡ ನೋಡಿಕೊಳ್ಳಿ. ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಮುಖ್ಯವಾಗಿರುವಂಥದ್ದನ್ನು ನೋಡಿಕೊಳ್ಳಿ. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ತುಂಗಭದ್ರೆ ಎನ್ನುವಂತಹ ಕವಿತೆಯನ್ನು ತಿಳ್ಕೊಳ್ಳುವ. ಕಣಿವೆಯ ಮುದುಕ ಎನ್ನುವಂತಹ ಕವಿತೆಯನ್ನು ಬರೆದವರು ಪು.ತಿ.ನ ಅವರು. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಪರೀಕ್ಷೆಗೆ ಈಗಿಂದಲೇ ತಯಾರಿಯನ್ನು ಮಾಡಿಕೊಳ್ಳಿ. ಇವತ್ತಿನಿಂದಲೇ ನೀವು ಅದನ್ನು ಬರ್ಕೊಳ್ಳಿ. ಈ ಕೇಳಿರುವಂತಹ ಕಥೆಯನ್ನು ಕಣಿವೆಯ ಮುದುಕ ಅಂತ ಹೇಳಿ ಒಂದು ಹೆಡ್ಡಿಂಗನ್ನು ಬರೆದು ನಂತರ ಅಲ್ಲಿ ಯಾವ ವಿಚಾರದಲ್ಲಿ ಇದೆ ಎನ್ನುವಂಥದ್ದನ್ನು ಒಂದೆರಡು ಸಾಲುಗಳಷ್ಟು ಬರೆಯಿರಿ. ನಂತರ ನಿಮಗೆ ಅದನ್ನು ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಧನ್ಯವಾದಗಳು.